ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಮೆಣಸಿನ್ಕಾಯಿ ಬಜ್ಜಿ ತಿಂದಿರ್ತೀರಾ, ಬೆಂಡೆಕಾಯಿ ಬಜ್ಜಿ ಸಾಮಾನ್ಯವಾಗಿ ತಿಂದಿರಲ್ಲ. ನೋಡಿ, ಸೂಪರಾಗಿದೆ, ಟೇಸ್ಟಿಯಾಗಿರುತ್ತೆ. ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಬೇಕಾಗೋ ಪದಾರ್ಥಗಳು: ಕಟ್ಲೆಟ್ಟು ಒಂದು ಕಪ್ಪಷ್ಟು ಎತ್ಕೊಂಡಿದ್ದೀನಿ, ಜೀರಿಗೆ ಪುಡಿ ಸ್ವಲ್ಪ, ಗರಂ ಮಸಾಲ ಪೌಡ್ರ್ ಸ್ವಲ್ಪ, 1 ಸ್ಪೂನಷ್ಟು ಖಾರದ ಪುಡಿ. ಕಟ್ಲೆಟ್ ಎಲ್ಲ ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಜಾಸ್ತಿ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಇದಕ್ಕಿಂತ ಕಡಿಮೆ ಬೇಕಾದ್ರೂ ಮಾಡ್ಕೋಬೋದು. ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಎತ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. 4 ಪೀಸ್ ಮಾಡ್ಕೋಬೇಕು. ಮಸಾಲೆ ಇದರಲ್ಲಿ ಇಡಿಸುತ್ತೆ. ಕರಿಯೋದಕ್ಕೆ ಎಣ್ಣೆ. ಬನ್ನಿ ಮಾಡೋದು ಹೆಂಗೆ ಅಂತ ನೋಡೋಣ. ಈ ಪೌಡ್ರುಗಳೆಲ್ಲ ಇದೆಲ್ಲ ಹಾಕೊಂಬಿಡೋಣ. ಈಗ ಕಟ್ಲೆಟ್ಗೆ ಮೆಣಸಿನ ಪುಡಿ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡೋಣ. ಬಜ್ಜಿ ಹಾಕ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲಸಿದ್ದಾಗಿದೆ. ಬೆಡ್ಲಲ್ಲಿ ಈ ಥರ ಮೆತ್ಕೋಬೇಕು, ಆವಾಗ ಕರೆಕ್ಟಾಗಿದೆ ಅಂತ. ಅಲ್ಲಿ ಎಣ್ಣೆ ಕಾದಿದೆ, ಹಾಕ್ಬಿಡೋಣ. 10 ಸ್ಪೂನ್ ಸೋಡಾ ಹಾಕ್ಕೊಳ್ಳಿ, ಆವಾಗಲೇ ತೋರ್ಸೋದು ಮತ್ತೆ. ನೋಡೋದಲ್ಲ ಮಾಡೋದು ಹೆಂಗೆ ಅಂತ. ಸಿಂಪಲ್ ಆಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದು. ಬೆಂಡೆಕಾಯಿ ತಿನ್ನಲ್ಲ ಮಕ್ಕಳು, ಈ ಥರ ಮಾಡ್ಕೊಡಿ, ಚೆನ್ನಾಗಿ ತಿಂತಾರೆ. ಅವ್ರ ಬ್ರೈನು ಚುರುಕಾಗುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.